ನಮಸ್ತೆ ಸ್ನೇಹಿತರೆ, ನೋಡಿ ಈ ರಸ್ತೆ ಬಂದಿರುವಂಥ ಜಾಗ. ಈ ಜಮೀನು ಒಳ್ಳೆ ವ್ಯೂ ಲೊಕೇಟ್ ಇದೆ. ಬೆಂಗಳೂರಿಂದ 140 ಕಿಲೋಮೀಟ್ರು ಇಲ್ಲಿಗೆ. ಈ ರಸ್ತೆಗೆ ಇರೋಂಥದ್ದು ಒಂದು ಏಕ ಉಜ್ಜಾರ. ಆ ರಸ್ತೆಗೆ ಇದೆ ನೋಡಿ, ಆ ರಸ್ತೆಗಿದೆ. ಇದರಲ್ಲಿ 320ರಲ್ಲಿ ಆ ಮೂಲೆ ಒಂದು ಸ್ವಲ್ಪ ಅವರು ಒಂದು 50 ಸೆಂಟ್ ಇಟ್ಕೋತಾರೆ. 270 ಸೇಲ್ಗೆ ಇರೋಂಥದ್ದು ಏಕ ನೋಡಿ. 1 2 3 4 5ನೇ ಪೋಲ್ ತನಕನೂ ಜಾಗ. ಅಲ್ಲೊಂದು ತೋಟ ಮಾಡಿದಾರಲ್ಲ ಅಲ್ಲಿ ತನಕ. ಆ ಕಡೆ ರೆಡ್ಡು ಒಂದು ಸ್ವಲ್ಪ ಬ್ಲ್ಯಾಕ್ ಮಿಕ್ಸ್ ಆಗಿದೆ. ಪಕ್ಕದಲ್ಲಿ ಕೆರೆ ಇದಿದೆ. ಜಾಗದ ಪಕ್ಕ ಕುಂಟೆನೂ ಇದೆ. ಜನರಲ್ ಪ್ರಾಪರ್ಟಿ ಜಾಗ ನೋಡಿ. ಈ ರಸ್ತೆಗೆ ಇರುವಂಥ ಜಾಗ. ಅಲ್ಲಿ ಪಕ್ಕದಲ್ಲಿ ಕೆರೆನೂ ಇದೆ. ಕೆರೆ ಬಿಟ್ಟು ಆ ಕಡೆ ರಸ್ತೆಗೂ ಹೆಚ್ಚಾಗುತ್ತೆ. ಇದರಲ್ಲಿ ಒಂದು 50 ಸೆಂಟ್ ಆಗೋರು ಇಟ್ಕೋತಾರೆ ಕಾರ್ನರು. ಹಿಂಗೆ ಬಂದಾಗೆ ಆ ಕಬ್ಬಿನ ತನಕ ಏಕ ರೋಡ್ ಫೇಸು ಬರುತ್ತೆ. ತುಂಬ ಚೆನ್ನಾಗಿದೆ ಜಾಗ. ಅಳತೆ ಮಾಡಿ ಅದ್ಬಸ್ತೆಲ್ಲ ಮಾಡಿ ಕೊಡ್ತಾರೆ. ಸ್ವಾಯರ್ಜಿತ ಇವರು ಪರ್ಚೇಸ್ ಮಾಡಿರೋ ಲ್ಯಾಂಡು ನೋಡಿ. ಅಲ್ಲಿ ಕೆಂಪು ಮಣ್ಣು ಸ್ವಲ್ಪ ಟ್ರಯಾಂಗಲ್ ಥರ ಆ ಕಡೆಯಿಂದ ಹಿಂಗೆ ಹೋಗುತ್ತೆ. ಕೆರೆನೂ ಬರುತ್ತೆ. ಈ ರೋಡ್ಗೂ ಇದೆ. ಇಲ್ಲಿ ಅಳತೆ ಮಾಡಿ ಎಲ್ಲಿಂದ ಎಲ್ಲಿಗೆ ಅಂತ ಪೂರ್ತಿ ಕೊಡ್ತಾರೆ ನೋಡಿ. ಹಿಂದೆ ಒಳ್ಳೆ ವ್ಯೂ ಇದೆ. ಈ ಕಡೆ ಕೊಳ್ಳೇಗಾಲ ಬೆಂಗಳೂರು ರಸ್ತೆ. ರೈಟ್ ಕಟ್ಟಾದರೆ ಮಲೆ ಮಹದೇಶ್ವರ ಬೆಟ್ಟ ಹೈವೇ 1 ಕಿಲೋಮೀಟ್ರು 1.25 ಕಿಲೋಮೀಟ್ರು. ಇಲ್ಲಿ ಕೆಂಪು ಮಣ್ಣು ಬೋರ್ ಹಾಕಿದ್ರೆ ಒಳ್ಳೆ ನೀರು ಹಾಕ್ತಾರೆ. ಕೆರೆ ಪಕ್ಕದಲ್ಲೇ ಕೆರೆ ಹಿಂಭಾಗ ಇದೆ. ಏನು ಬೇಕಾದ್ರೂ ಮಾಡ್ಬೋದು. ಒಳ್ಳೆ ತೋಟಗಳು ಸುತ್ತ. ಇಲ್ಲದೆ ವ್ಯೂಸ್ ನೋಡಿ, ತುಂಬ ಚೆನ್ನಾಗಿದೆ ವ್ಯೂ. ಈ ರಸ್ತೆಗೆ ಇರುವಂಥ ಜಾಗ. ಏಕ ರೋಡ್ಗೆ ಇಲ್ಲಾಂದ್ರೆ ಒಂದು 800 ಅಡಿ 900 ಅಡಿ ಬರುತ್ತೆ. ಏಕ ಉದ್ದ ಅಲ್ಲಿ ಅಂದರೆ ಆ ಬಸ್ಲ್ ತನಕನೂ ರೋಡ್ಗೆ ಇದೆ. ಏಕ ರೋಡ್ ಫೇಸಿಂಗ್ ಏನೋ ಕಮರ್ಷಿಯಲ್ ಮಾಡೋರು ತುಂಬ ಚೆನ್ನಾಗಿರುತ್ತೆ. ಈ ರೋಡ್ಗೂ ರಸ್ತೆಗೂ ಸಿಗುತ್ತೆ. ಇವರು 60 ಲಕ್ಷ ಫೈನಲ್ ಹೇಳ್ತಾಯಿದ್ದಾರೆ. ಕೂತ್ಕೊಂಡ್ರೆ ಅಲ್ಲೇನೋ ಬಿಟ್ಟರೆ ಬಿಡ್ಬೋದು, ಬಿಡೋರಿಲ್ಲ. ಫೈನಲ್ 60 ಲಕ್ಷ ಕೊಡಿಸಿ ಅಂತ ಹೇಳಿದ್ದಾರೆ.